ಹಲೋ ಡಿಯರ್ ಡಿಸಿಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ಇವತ್ತು ನನಗೆ ಕಳಿಸಿರುವಂತಹ ಒಂದು ಕ್ವಶನ್ ಬಂದ್ಬಿಟ್ಟು, ಸೊ ದಿಸ್ ದ ಕ್ವಶನ್: ಸಿಂಪ್ಲಿಫೈ ದಿ ಎಕ್ಸ್ಪ್ರೆಷನ್ ಅಂಡರ್ ದ ರೂಟ್ ಆಫ್ 1 + sin a ಡಿವೈಡೆಡ್ ಬೈ 1 - sin a ಅಂತ ಕೇಳಿದ್ದಾರೆ. ಸೊ ವೆರಿ ಬ್ಯೂಟಿಫುಲ್ ಕ್ವಶನ್ ಇದು ಕೂಡ. ಸೊ ನೋಡಿ, ಇದನ್ನ ಮಾಡ್ಬೇಕಂತಂದ್ರೆ ನಿಮ್ಗೆ ಏನು ಒಂದು ಕನ್ಸೆಪ್ಟ್ ಗೊತ್ತಿರಬೇಕಂದ್ರೆ, ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಒಂದು ಕನ್ಸೆಪ್ಟ್ ಗೊತ್ತಿರಬೇಕು. ಸೊ ದಿಸ್ ಇಸ್ ದ ಕ್ವಶನ್ ಇನ್ ಟ್ರಿಗ್ನೋಮೆಟ್ರಿ. ಸೊ ಅದೇನಾಗುತ್ತೆ, ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಅಂದ್ರೆ, ನೋಡಿ, ಅಂಡರ್ ದ ರೂಟ್ ಅಲ್ಲಿ ಏನಿದೆ ಅದನ್ನ ಬರ್ಕೊಂತೀನಿ. ಸೊ 1 + sin a ಡಿವೈಡೆಡ್ ಬೈ 1 - sin a ಇದೆಯಲ್ವಾ. ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಡಿನಾಮಿನೇಟರ್ ಏನಿದೆ ನೋಡ್ಕೋಬೇಕು. ಆ ಡಿನಾಮಿನೇಟರ್ ಏನಿದೆಯೋ ಇಲ್ಲಿ ಮಿಡಲ್ ಅಲ್ಲಿ ಮೈನಸ್ ಇದ್ರೆ ಪ್ಲಸ್ ಹಾಕೊಂಡು ಬರ್ಕೊಂಡ್ಬರ್ಬೇಕು. ಇಲ್ಲಿ 1 + sin a ಅಂತ ಬರೀಬೇಕು. ಇಲ್ಲಿ ಏನ್ ಬರ್ದಿರ್ತೀಯೋ ಜಸ್ಟ್ ರಿಪೀಟ್ ಮಾಡ್ಬೇಕು, ಮೇಲ್ಗಡೆಯಿಂದ ಕೂಡ ಅದನ್ನೇ ಬರ್ದು ಬಿಡ್ಬೇಕು, 1 + sin a. ಈ ಪ್ರಾಸೆಸ್ ನ ಏನಂತ ಕರಿತೀವಿ ಅಂತಂದ್ರೆ, ಈ ಪ್ರಾಸೆಸ್ ನಾವೇನಂತ ಕರಿತೀವಿ, ರಾಷನಲೈಸಿಂಗ್ ಡಿನಾಮಿನೇಟರ್ ಅಂತ ಕರಿತೀವಿ. ರಾಷನಲೈಸಿಂಗ್ ಡಿನಾಮಿನೇಟರ್ ಅಂತ ಕರಿತೀವಿ. ಇದು ಬೇಸಿಕ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಬಿಕಾಸ್ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಯು ರಿಮೈನ್ ವಿತ್ ದಿ ಸೇಮ್ ಥಿಂಗ್ ಓನ್ಲಿ. ಓಕೆನಾ? ಸೊ ಈಗ ನೆಕ್ಸ್ಟ್ ಅಂಡರ್ ದ ರೂಟ್ ನೋಡಿ, 1 + sin a ಇಂಟು 1 + sin a ಏನಾಗುತ್ತೆ, 1 + sin a ದ ಹೋಲ್ ಸ್ಕ್ವೇರ್ ಆಗುತ್ತಲ್ವಾ. 1 + sin a ದ ಹೋಲ್ ಸ್ಕ್ವೇರ್ ಆಗುತ್ತೆ, ಓಲ್ ಡಿವೈಡೆಡ್ ಬೈ. ನೋಡಿ, ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಜಸ್ಟ್ ಲೈಕ್ a + b ಇಂಟು a - b ತರ ಇದೆ. ಇಂಟು ಇರೋದು ಪ್ರಾಡಕ್ಟ್ ಇರುತ್ತೆ. ದಟ್ ಇಸ್ ನಥಿಂಗ್ ಬಟ್ a² - b² ಅಲ್ವಾ. ದಟ್ ಇಸ್ 1² - sin² a ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಂಡರ್ ದ ರೂಟ್ ಆಫ್ ಇದನ್ನ ಹಾಗೆ ಬರ್ಕೊಳ್ಳಿ, 1 + sin a ದ ಹೋಲ್ ಸ್ಕ್ವೇರ್ all divided by 1 - sin² is nothing but what? cos² a ಆಗುತ್ತೆ. ಇದನ್ನ ಒಂದೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ ಹೇಗೆ ಬರಿಬಹುದು ಅಂತಂದ್ರೆ, 1 + sin a ಡಿವೈಡೆಡ್ ಬೈ cos a ದ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಎರಡಕ್ಕೂ ಸ್ಕ್ವೇರ್ ಅದಕ್ಕೆ ಹೋಲ್ ಸ್ಕ್ವೇರ್ ಹಾಕೊಂಡಿದೀನಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಆನ್ಸರ್ ಡೈರೆಕ್ಟ್ ಆಗಿ ಬರುತ್ತೆ. ನೋಡಿ, ಏನು ಉಳಿಯುತ್ತೆ ನಿಮಗೆ ಅಂದ್ರೆ, 1 + sin a ಡಿವೈಡೆಡ್ ಬೈ cos a ಉಳಿಯುತ್ತೆ. ಸಿನ್ಸ್ ನ್ಯೂಮರೇಟರ್ ಹ್ಯಾಸ್ 2 ಟರ್ಮ್ಸ್, ಡಿನಾಮಿನೇಟರ್ 1 ಟರ್ಮ್, ಡಿವೈಡ್ ಮಾಡ್ಕೊಂಡ್ಬಿಡಿ. ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಿಮಗೆ, 1 / cos a ಆಗುತ್ತೆ ಪ್ಲಸ್ sin a / cos a ಆಗ್ಬಿಡುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1 / cos a ಬಂದ್ಬಿಟ್ಟು secant a ಆಗುತ್ತೆ, ಪ್ಲಸ್ sin a / cos a ಬಂದ್ಬಿಟ್ಟು tan a ಆಗುತ್ತೆ. ಓಕೆನಾ? ಸೊ ಹಂಗಾಗಿ ಆಪ್ಷನ್ ಸಿ, secant a + tan a ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಇದೇ ತರ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ, ಯಾವ್ದಾದ್ರು ಒಂದು ಕ್ವಶನ್ ಅಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂತಂದ್ರೆ, ನನ್ನ ವಾಟ್ಸ್ಆಪ್ ನಂಬರ್ಗೆ ನೀವು ಸೆಂಡ್ ಮಾಡಿ. ಸೊ ಅದಕ್ಕೆ ಒಂದು ವಿಡಿಯೋ ಸೊಲ್ಯೂಷನ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.